ಕೆಲವು ಸಿನಿಮಾಗಳು ತನ್ನ ಶೀರ್ಷಿಕೆ ಮೂಲಕವೇ ಗಮನ ಸೆಳೆಯುತ್ತವೆ. ಟೈಟಲ್ ಕೇಳಿದಾಗ ಈ ಚಿತ್ರದೊಳಗೆ ಏನೋ ಒಂದು ವಿಭಿನ್ನತೆ ಇರಬಹುದು ಎಂಬ ಫೀಲ್ ಬರುವುದು ಸಹಜ. ಸದ್ಯ ಆ ತರಹದ ಒಂದು ಫಿಲ್ಮ್ನೊಂದಿಗೆ ತೆರೆಗೆ ಬರಲು ಸಿದ್ಧವಾಗಿರುವ ಚಿತ್ರ ಸೂರಿ ಲವ್ ಸಂಜಾ. ಕಾಶಿನಾಥ್ ಪುತ್ರ ಅಭಿಮನ್ಯು ನಾಯಕನಾಗಿರುವ ಈ ಚಿತ್ರದಲ್ಲಿ ಅಪೂರ್ವ ನಾಯಕಿ. ಈಗಾಗಲೇ ಚಿತ್ರೀಕರಣ ಪೂರ್ಣಗೊಳಿಸಿರುವ ಈ ಚಿತ್ರ ಬಿಡುಗಡೆ ಹಂತಕ್ಕೆ ಬಂದಿದೆ. 7 crore ಎಂಟರ್ಟೈನ್ಮೆಂಟ್ ಬ್ಯಾನರ್ ನಡಿ ಈ ಚಿತ್ರವನ್ನ KT ಮಂಜುನಾಥ್ ಅವರು ನಿರ್ಮಿಸುತ್ತಿದ್ದಾರೆ. ಯಾದವ್ ರಾಜ್ ಕತೆ, ಚಿತ್ರಕಥೆ, ಸಂಭಾಷಣೆ ಹಾಗೂ ಸಾಹಿತ್ಯ ಜೊತೆಗೆ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾ ಟೈಟಲ್ ಕೇಳಿದಾಗಲೇ ಇದೊಂದು ಲವ್ ಸ್ಟೋರಿ ಎನ್ನುವುದು ಗೊತ್ತಾಗ್ತದೆ. ಹಾಗಾದ್ರೆ ಯಾವ ತರಹದ ಲವ್ ಸ್ಟೋರಿ ಎಂಬ ಪ್ರಶ್ನೆ ಬರುತ್ತದೆ. ಈ ಕುರಿತು ಮಾತನಾಡುವ ನಿರ್ದೇಶಕ ಯಾದವ್ ರಾಜ್, ಸೂರಿ ಲವ್ ಸಂಜೆ ಒಂದು ಸರಳ ಪ್ರೇಮ ಕತೆ. ಇಡೀ ಸಿನಿಮಾ ನೈಜವಾಗಿ ಸಾಗುತ್ತದೆ. ಯಾವುದೇ ಅಬ್ಬರವಿಲ್ಲದೆ ಸಾಗುವ ಕಥೆಯಲ್ಲಿ ಅಲ್ಲಲ್ಲಿ ಒಂದಷ್ಟು ಟ್ವಿಸ್ಟ್ಗಳು ಬಂದು ಪ್ರೇಕ್ಷಕರ ಕುತೂಹಲ ಹೆಚ್ಚಿಸುವುದು ಸುಳ್ಳಲ್ಲ. ಇಡೀ ಸಿನಿಮಾ ತುಂಬಾ ಸೊಗಸಾಗಿ ಮೂಡಿ ಬಂದಿದ್ದು, ಸಿನಿಮಾದ ಮುಹೂರ್ತ ದಿನ ನಾನೊಂದು ಮಾತು ಹೇಳಿದ್ದೆ. ನಿರ್ಮಾಪಕರು ಈ ಕತೆ ಕೇಳಿ ಇಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ, ಅವರ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ದೆ. ಅದರಂತೆ ಈ ಸಿನಿಮಾ ಮುಗಿದಿದೆ. ಸಿನಿಮಾ ಮೂಡಿ ಬಂದಿರುವ ರೀತಿ ಬಗ್ಗೆ ನಿರ್ಮಾಪಕರು ಖುಷಿಯಾಗಿದ್ದಾರೆ. ಒಂದು ಸಿನಿಮಾವನ್ನ ನೀಟಾಗಿ ಕಟ್ಟಿಕೊಡುವುದು ನಮ್ಮ ಜವಾಬ್ದಾರಿ. ಹಾಗಂತ ನಾನು ಯಾರೋ ಮಾಡದಂತಹ ಸಿನಿಮಾ ಮಾಡಿದ್ದೇನೆ ಎಂದು ಹೇಳುವುದಿಲ್ಲ. ಅಂತಿಮವಾಗಿ ಒಂದು ಸಿನಿಮಾದ ನಿರ್ಣಯ ಪ್ರೇಕ್ಷಕರ ಕೈಯಲ್ಲಿ ಇರುತ್ತದೆ ಎಂದಿದ್ದಾರೆ ನಿರ್ದೇಶಕರು.